ಅಯ್ಯೋ ಛೇ, ಎಂಥ ಕೆಲಸ ಆಗೋಯ್ತು. ಆ ದಿವ್ಯಾ ಚಂದ್ರನ ಮದುವೆ ಆಗಿದ್ರೆ ಅವ್ರ ಅಹಂಕಾರನ ಅಡಗಿಸ್ಬೋದಾಗಿತ್ತು, ಆ ಜಯಣ್ಣ ಮತ್ತೆ ಆ ಸರೋಜಮ್ಮಂದು ಅಹಂಕಾರನ. ಆದರೆ ಆಕ್ಸಿಡೆಂಟ್ ಆಗ್ಬಿಟ್ಟೈತಲ್ಲ, ಇನ್ನು ಮದುವೆಗೆ ಹೋಗ್ಬೇಕಾದ್ರೇನೆ. ಛೇ, ಏನು ಮಾಡೋದು, ನಾವೇನೇನೋ ಅಂದ್ಕೊಂಡಿದ್ವಿ, ಅದಿನ್ನೇನೋ ಆಗುತ್ತೆ. ನಂದಿನಿಗೂ ಸರಿಯಾಗಿ ಉಗಿಬೋದಾಯ್ತು ಇದನ್ನು ಹೇಳಿ ಹೇಳಿ. ದಿವ್ಯಾನು ಚಂದ್ರು ಮದುವೆ ಆಗಿದ್ರೆ. ಛೇ, ಮಧು ಏನು ಮಾಡ್ತಾ ಇದ್ದಾಳು? ಮಧು ಮಧು ಅತ್ತೆ ಬಂದ್ರಾ? ಏನಾಯ್ತು? ಅಲ್ಲ, ದಿವ್ಯಾನು ಮತ್ತೆ ಚಂದ್ರದು ಮದುವೆ ಆಯ್ತಾ? ಅಯ್ಯೋ ಛೇ, ನಮ್ದು ಹಣೆ ಬರನೇ ಸರಿ ಇಲ್ಲ ಕಣೆ. ನಾವೇನೇನೋ ಅಂದ್ಕೊಂಡು ಏನೋ ಮಾಡಕ್ ಹೋಗ್ತೀವಿ, ಅದಿನ್ನೇನೋ ಆಗುತ್ತೆ. ಛೇ, ಯಾಕತ್ತೆ ಏನಾಯ್ತು? ಅಯ್ಯೋ ಇಲ್ಲ ಕಣೆ, ನಾವು ಅಂದ್ಕೊಂಡಂಗೆ ಆ ದಿವ್ಯಾನು ಚಂದ್ರನು ಮದ್ವೆ ಆಗಿಲ್ಲ. ಬೈಕಲ್ಲಿ ಹೋಗ್ಬೇಕಾದ್ರೇನೆ ಬೆಳಗ್ಗೆನೆ ಆಕ್ಸಿಡೆಂಟ್ ಆಗ್ಬಿಡ್ತಂತೆ. ಚಂದ್ರು ಕಾಲ್ ಮುರ್ಕೊಂಡು ಆಸ್ಪತ್ರೆಗೆ ಇದ್ದಾನೆ. ದಿವ್ಯನ್ಗೇನು ಆಗಿಲ್ವಂತೆ, ಅವಳು ಮನೆಗೆ ಬಂದವಳೆ. ಹೌದಾ? ಅಯ್ಯಯ್ಯೋ, ಮತ್ತೆ ಮದ್ವೆ ಇನ್ನೂ ಆಗಿಲ್ವೇನ? ಆಗಕ್ಕೆ ಹೋಗ್ಬೇಕಾದ್ರೇನೆ ಹಂಗಾಯ್ತಾ? ಅಯ್ಯೋ, ಈಗ ಚಂದ್ರು ಕಾಲ್ ಮುರಿದೈತೆ ಅಂದ್ರೆ ದಿವ್ಯ ಮದ್ವೆ ಆಗಲ್ಲ ಅನ್ಸುತ್ತೆ. ಅವಳೆಲ್ಲ ಕಳೆ, ಅವ್ರಮ್ಮ ಯಾಲೇನೆ ಅವನ್ನ ಯಾಕೆ ತಲೆಗೆ ಕೆಂಪ್ಯ, ಸುಮ್ಮನೆ ಬೇರೆ ನಮ್ಮ ನೋಡ್ತೀನಿ ಮದ್ವೆ ಆಗಿವಂತೆ ಅಂತ ಅಲೆ ಹೇಳ್ತಿದ್ಲಮ್ಮ ಆ ಸಾವಿತ್ರಮ್ಮ. ಆಗಲ್ಲ ಬಿಡು. ನಾವ್ ಅಂದ್ಕೊಳ್ಳೋದೆ ಒಂದು, ಅದಾಗದೆ ಇನ್ನೊಂದು. ಅಲ್ಲತ್ತೆ, ಈ ವಿಷಯ ನಂದಿನಿಗೂ ಸಿದ್ದನಿಗೂ ಗೊತ್ತಾ? ಅಯ್ಯೋ, ಗಂಡ ಹೆಂಡ್ತಿನೂ ಎಲ್ಲೋ ಆಸ್ಪತ್ರೆಗೆ ಎಲ್ಲೋ ಹೋಗವ್ರಿ. ಅವ್ರಿಗೆ ಗೊತ್ತೈತೋ ಇಲ್ವೋ ಗೊತ್ತಿಲ್ಲ, ಅವ್ರ ಮನೆಗೆ ಬಂದ್ಮೇಲೆ ಗೊತ್ತಾಗುತ್ತೆ ತಗ. ಹೌದಾ? ಹಂಗಾದ್ರೆ ಕವಿತಾ ಅವ್ರ ಮನೆಯವರೆಲ್ಲ ಆಸ್ಪತ್ರೆಗೆ ಹೋಗಿದಾರಂತ. ಅವ್ರ ಆಸ್ಪತ್ರೆಗೆ ಹೋದ್ಮೇಲೆ ಮತ್ತೆ ದಿವ್ಯಾ ಮನೆಗೆ ಬಂದಿದ್ದು. ಅಲ್ಲಿನೂ ಜಗಳ ಮಾಡೋದ್ರಂತೆ. ನಿನ್ನಿಂದಾನೆ ಈ ತರ ಆಗಿರೋದು, ನನ್ನ ಗಂಡಂಗೆ ಅದೇ ಅದು ಇದು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದ್ರಂತೆ ದಿವ್ಯನ್ಗೆ. ಅದಕ್ಕೆ ದಿವ್ಯಾ ಸಿಟ್ಟು ಮಾಡ್ಕೊಂಡು ಅದೇ ಮನೆಗೆ ಬಂದವಳೆ. ಅತ್ತೆ, ನಂದಿನಿ ಬಂದ್ಲು. ಏನಮ್ಮ, ಏನ್ ಹೇಳಿರು ಡಾಕ್ಟ್ರು? ಸ್ಕ್ಯಾನಿಂಗ್ ಎಲ್ಲ ಮಾಡಿರಾ? ಹೌದತ್ತೆ, ಸ್ಕ್ಯಾನಿಂಗು ಎಲ್ಲ ಮಾಡಿದ್ರು. ಎಲ್ಲ ಬೆಳವಣಿಗೆನೂ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಮೆಡಿಸಿನ್ ಆಮೇಲೆ ಟ್ಯಾಬ್ಲೆಟ್ ಆಮೇಲೆ ಟಾನಿಕ್ ಎಲ್ಲ ಬರ್ಕೊಟ್ಟಿದ್ದಾರೆ. ಅದೆಲ್ಲ ಟೈಮ್ ಸರಿಯಾಗಿ ತಗೋಬೇಕು ಅಂತ ಹೇಳಿದ್ದಾರೆ. ಹೌದಾ? ಸರಿ ಆಯ್ತು. ಒಂದ್ ಸ್ವಲ್ಪ ಗುಂಡಿಗೆನ ಗಟ್ಟಿ ಮಾಡ್ಕೊ, ಒಂದ್ ವಿಷಯ ಹೇಳ್ತೀನಿ. ಯಾಕತ್ತೆ, ಏನಾಯ್ತು? ಏನ್ ಹೇಳ್ತಾ ಇದ್ದೀರಾ? ಏನಾದ್ರೂ ಯಾರಿಗಾನ ಹೆಚ್ಚು ಕಮ್ಮಿ ಆಯ್ತಾ? ಅದು ನೀನ್ ಭಯ ಪಡಕ್ ಹೋಗ್ಬೇಡ ಅಂತ ಹೇಳಿದೆ ತಾನೆ. ಏನು ಹೆಚ್ಚು ಕಮ್ಮಿ ಆಗೋಂಥದ್ದೇನು ಆಗಿಲ್ಲ. ಅದು ನಮ್ಮ ಅಣ್ಣನ್ಗೆ ಏನಾಯ್ತು? ಏನೂ ಇಲ್ಲ, ಚಂದ್ರನು ದಿವ್ಯಾನು ಎಲ್ಲೋ ಹೋಗ್ತಾ ಇದ್ರಂತೆ, ಆಕ್ಸಿಡೆಂಟ್ ಆಗಿದೆಯಂತೆ. ದಿವ್ಯನ್ಗೇನು ಆಗಿಲ್ಲ, ಆದ್ರೆ ನಿಮ್ಮ ಅಣ್ಣನ್ಗೇನೋ ಕಾಲ್ ಮುರಿದಿದೆಯಂತೆ. ಅದಕ್ಕೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈ ವಿಷಯ ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಏನು, ನಮ್ ಚಂದ್ರನಿಗೆ ಆಕ್ಸಿಡೆಂಟ್ ಆಗಿದ್ಯಾ? ಕಾಲ್ ಮುರಿದೋಗಿದ್ಯಾ? ಹಾಸ್ಪಿಟಲ್ ಹಾಕಿದಾರ? ಅಯ್ಯೋ, ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಯಾವ ಹಾಸ್ಪಿಟಲ್ ಹಾಕಿದಾರಂತೆ? ಅಯ್ಯೋ ದೇವ್ರಿ, ನಮಗೆ ಈ ವಿಷಯನೇ ಗೊತ್ತಿಲ್ಲ. ಗೊತ್ತಿದ್ರೆ ಹಂಗೆ ಹೋಗಿ ಅಣ್ಣನ ನೋಡ್ಕೊಂಡು ಬರ್ತಿದ್ವಿ. ಅಯ್ಯೋ ದೇವ್ರಿ, ಅಯ್ಯೋ ಎಲ್ಲ ಚೆನ್ನಾಗಾಯ್ತು ಅನ್ನೋ ಅಂದಿದ್ರಲ್ಲಿ ಇದು ಬೇರೆನಾ? ನಾನು ಅವತ್ತೇ ಹೇಳ್ದೆ ನಮ್ಮ ಅಣ್ಣನ್ಗೆ ಅವ್ಳು ಸರಿ ಇಲ್ಲ, ಬಿಟ್ಬಿಡು, ಅವಳು ಸವಾಸ ಬೇಡ ಅಂತನ. ಅಯ್ಯೋ, ಅವಳ ಜೊತೆ ಹೋಗಿ ನೋಡು ಎಂತ ಕೆಲಸ ಆಗೋಯ್ತು. ಅಯ್ಯಯ್ಯೋ, ಏನಾಗಿತ್ತೋ ಏನೋ ನಮ್ಮ ಅಣ್ಣನಿಗೆ. ಅಯ್ಯೋ ನಂದಿನಿ, ಏನೂ ಆಗಿರಲ್ಲ, ಸುಮ್ಮನಿರು. ನೀನೇನು ಭಯ ಪಡಕ್ಕೆ ಹೋಗ್ಬೇಡ. ಬಾ, ನಾವು ಹೋಗಿ ಈಗಲೇ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬರೋಣ ಏನಾಗಿದೆ ಅಂತನ. ಅಲ್ಲ, ನಿಮ್ಮ ಅಣ್ಣರಿಗೆ ಒಂದು ಫೋನ್ ಮಾಡಿ ನೋಡು, ಏನಾಗಿದೆ ಅಂತ ಕೇಳು. ನಾನು ಫೋನ್ ಬ್ಯಾಗ್ನಾಗ ಇಟ್ಕೊಂಡಿದ್ದೀನಿ, ಸೈಲೆಂಟ್ ಮಾಡಿಬಿಟ್ಟು. ನಮ್ಮ ಅಣ್ಣ ಫೋನ್ ಮಾಡಿರ್ಬೇಕೇನೋ, ನೋಡ್ತೀನಿ ಇರ್ರಿ. ಅಯ್ಯೋ ನಂದಿನಿ, ನೀನು ಫೋನ್ ಮಾಡಕ್ ಹೋಗ್ಬೇಡ. ಅಲ್ಲಿ ಆಪರೇಷನ್ ಮಾಡ್ತಿರ್ತಾರ ಏನೋ, ಆಸ್ಪತ್ರೆಗೆ ಮಾತಾಡಕ್ಕಾಗಲ್ಲ. ಸುಮ್ಮನೆ ಡೈರೆಕ್ಟ್ ಆಗಿ ಹಾಸ್ಪಿಟ್ಲಿಗೆ ಹೋಗು. ಹೌದು ನಂದಿನಿ, ಫೋನ್ ಮಾಡೋದೇನು ಬೇಡ. ಯಾವ ಹಾಸ್ಪಿಟ್ಲು? ಚಿಕ್ಕಮ್ಮ, ಯಾವ ಹಾಸ್ಪಿಟ್ಲ್ ಅಂತೆ? ಅದ್ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲ್ ಅಂತೆ. ಯಾವುದೋ ಶಾರದಾ ಆಸ್ಪತ್ರೆನೋ ಏನಂತ ಹೇಳ್ತಾ ಇದ್ಲು ದಿವ್ಯಾ. ಅಲ್ಲಿಗೆ ಹೋಗ್ರಿ. ನಡೀರಿ, ನಮ್ಮ ಅಣ್ಣನಿಗೆ ಇಲ್ಲ ನಮ್ಮ ಅತ್ತಿಗೆಗೋ ಫೋನ್ ಮಾಡ್ಕೊಂಡು ಹೋಗೋಣ. ನಡೀರಿ, ಕೇಳ್ಕೊಂಡು ಅಡ್ರೆಸ್ ಎಲ್ಲನ ಯಾವ ಹಾಸ್ಪಿಟ್ಲು ಏನು ಅಂತ ಹೇಳಿ. ನಡೀರಿ, ಬೇಗ ಹೋಗೋಣ. ಸರಿ ಆಯ್ತು, ಬಾ ನಂದಿನಿ. ಆ ಬ್ಯಾಗ್ ಒಳಗೆ ಇಟ್ಬರ್ಗು. ಅಯ್ಯೋ ರೀ, ನಡೀರಿ ಬೇಗ ಹೋಗೋಣ. ಬ್ಯಾಗ್ ಇದ್ರು ಇರ್ಲಿ, ಫೋನ್ ಐತಿ ಇದ್ರಲ್ಲಿ. ತಿರ್ಗಿ ಫೋನ್ ಕೈಯಾಗಿ ಇಟ್ಕೊಂಬಕ್ಕಾಗಲ್ಲ. ನಡೀರಿ, ಗಾಡಿ ತಗೊಂಡು ಹೋಗೋಣ. ಸರಿ ಆಯ್ತು, ಬಾ ನಂದಿನಿ. ಹಾಗಾದ್ರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲತ್ತೆ. ನಾವು ಹೇಳಿದ್ಕೆ ಅವರು ಮದುವೆ ಆಗಕ್ಕೆ ಹೊರಟಿದ್ರು. ಆದ್ರೆ ಛೇ, ಈ ತರ ಆಗ್ಬಾರ್ದಾಗಿತ್ತು. ನನ್ಗಂತೂ ತುಂಬಾ ಬೇಜಾರಾಗ್ತೈತತ್ತೆ. ನಮ್ಮ ಮಾತು ಕೇಳಿ ದಿವ್ಯಾ ಮದುವೆ ಆಗಕ್ಕೆ ಹೋಗ್ತಾ ಇದ್ಲು, ಅವಳನ್ನ ಕರ್ಕೊಂಡು ಚಂದ್ರನ. ಛೇ, ಏನಿದು ಇದ್ಕಿದಂಗೆ ಬಂದ್ಬಿಟ್ಟೆ? ಬಾರೆ. ಅಯ್ಯೋ ರಾಮ, ಬಾರೆ. ನನ್ಗಂತೂ ನಿಂದೇ ಚಿಂತೆ ಆಗಿತ್ತು. ಬಾರೆ ರಮ್ಯ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ನನಗೂ ಅಷ್ಟೇ ಕಣಮ್ಮ, ಎಷ್ಟೊತ್ತಿಗೆ ತವ್ರ ಮನೆಗೆ ಬರ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಆ ಮನೆ ಒಳ್ಳೆ ನರಕ ಥೂ ಅಂತ ಮನೆ ಅವಳನ್ನ ಮದ್ವೆ ಆಗಿ ಹೋಗಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆ ಆಗ್ತೈತಲ್ಲಿ.
ಯಾಕೆ ಏನಾಯ್ತು ರಮ್ಯಾ? ಯಾಕೆ ಆ ಮನೆ ನೀನ್ ಸಂತೋಷವಾಗಿಲ್ವಾ? ನಿಮ್ಮ ಅತ್ತೆ ಏನಾನ ಕಾಟ ಕೊಡ್ತಾಳ? ಯಾಕೆ ಹೇಳ್ತೀಯ ಮಧು ಹೇಳು? ಒಳ್ಳೆ ರಾಕ್ಷಸಿ ಆಡ್ದಂಗ್ ಆಡ್ತಾಳೆ ನಮ್ಮ ಅತ್ತೆ. ಅವು ಎರಡು ಇದಾವೆ, ಇನ್ನೆರಡು ನಾದಿಗಳು. ಅವು ಎರಡೂ ಕಾಲೇಜ್ಗೆ ಹೋಗ್ತವೆ. ಅದೇನು ಓದ್ತಾವೋ ಏನ್ ಕತ್ಯ, ಓದ್ತಾರೆ ಅಂತಾನೆ ಎಲ್ಲ ಕೆಲಸನೂ ನನಗೆ ಇಕ್ತಾಳೆ ನಮ್ಮ ಅತ್ತೆ. ಏನಾನ ಅವ್ರಿಬ್ರ ಇದಾರಲ್ಲ ಮಾಡಕ್ ಹೇಳತ್ತೆ ಅಂದ್ರೆ ನಿನ್ ತವ್ರ ಮನೆಗೆ ಹಂಗಿದ್ದೆ ಹಿಂಗಿದ್ದೆ ಮಹಾರಾಣಿ ತರ ಇದ್ದೆ ಅಂತ ಹೇಳಿ ನನ್ನ ಮಕ್ಕಳು ಹಂಗೆ ಮತ್ತೆ ತವ್ರ ಮನೆಗೆ ಆರಾಮಾಗಿರ್ತಾರೆ. ನಿನ್ ಸೊಸೆಯಾಗಿ ಬಂದ್ಮೇಲೆ ಮಾಡ್ಬೇಕು ನೀನು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತಾಳೆ ನಮ್ಮ ಅತ್ತೆ. ಏನ್ ಮಾಡೋದು? ನಮ್ಮ ಅತ್ತೆಗೆ ಎದುರು ಮಾತಾಡಂಗಿಲ್ಲ, ಮನೆ ಬಿಟ್ಟು ಹೋಗ್ರಿ ಅಂತಾಳೆ. ನನ್ನ ಗಂಡನು ಅವರಮ್ಮಗೆ ಎದ್ರಿ ಅಲ್ಲಿ ಮರಿ ಹಾಕ್ತಾನೆ, ಏನು ಮಾತಾಡಲ್ಲ. ಹೌದೇನಿ ರಮ್ಯಾ? ಅಯ್ಯೋ ಎಲ್ಲನ ಆ ಸುನಿಲ ಮಾಡಿದ್ದು ನಿನ್ ಗಂಡ. ನೀನ್ ಒಬ್ಳೆ ಬಂದ ಅವನು ಕರ್ಕೊಂಬರ್ಲಿಲ್ವಾ? ಅಯ್ಯೋ ಬರಲ್ಲ ಅಂತ ಹಂಗೆ ಹೋತು. ನಾನು ಕೆಲ್ಸಕ್ಕೆ ಹೋಗ್ಬೇಕು. ನಿಮ್ಮೂರಿಗೆ ಬಂದ್ರೆ ನಿಮ್ಮ ಅಮ್ಮಯ್ಯ ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣಯ್ಯ ಎಲ್ಲರೂ ನಾನು ಬೈತಾರೆ. ನಾನು ಬರಲ್ಲ ನಿಮ್ಮೂರಿಗೆ, ಇನ್ನೊಂದು ದಿವಸ ಯಾವಾಗಾದ್ರೂ ಬರ್ತೀನಿ, ನೀನು ಹೋಗು ಅಂತ ಹೇಳಿ ಅಯ್ಯಪ್ಪ ನಾನು ಬಸ್ಸಿಗೆ ಹತ್ಸು ಹತ್ ಕಡೆಗೆ ಹೋಯ್ತು ಅಯ್ಯಪ್ಪ. ನಾನು ಬರಲ್ಲ ಅಂತಾನ. ಹೋಗ್ಲಿ ಬಿಡಮ್ಮ ಮಧು, ಏನ್ ಮಾಡಕ್ಕಾಗುತ್ತೆ? ನಿನ್ನ ಹಣೆ ಬರ ಇದ್ದಿದ್ದೆ ಇಷ್ಟು. ಬಾ ಕೂಕ ಬಾ, ಸುಸ್ತಾಗಿ ಬಂದಿದ್ಯಾ. ಮತ್ತೆ ಇನ್ನೇನಮ್ಮ ಸಮಾಚಾರ? ಆ ನಂದಿನಿ ಸಿದ್ಧ ಎಲ್ಲಿ? ಮನು ಎಲ್ಲಿ? ಅಯ್ಯೋ ನಂದಿನಿ, ಅದೇ ನಂದಿನಿ ಅವ್ರ ಅಣ್ಣಯ್ಯ ಇದಾನಲ್ಲ ಚಂದ್ರು ಆ ದಿವ್ಯಾನ್ನವಳನ್ನ ಸಾವಿತ್ರಮ್ಮನ ಮಗಳನ್ನ ಲವ್ ಮಾಡ್ತಾ ಇದ್ದ. ಮದ್ವೆ ಆದ್ರೂ ಈಗ ಅವರಿಬ್ರು ಮದ್ವೆ ಆಗಕ್ ಹೋಗ್ತಾ ಇದ್ರು. ಹೋಗ್ಬೇಕಾದ್ರೇನೆ ಆಕ್ಸಿಡೆಂಟ್ ಆಗಿ ಆ ಚಂದ್ರಗ್ ಚೆನ್ನಾಗಿಲ್ವಂತೆ. ಅದಕ್ಕೆ ಈಗಿನ ನಂದಿನಿನೂ ಸಿದ್ಧನ ಆಸ್ಪತ್ರೆಯಿಂದ ಬಂದ್ರು. ನಾವು ಆ ವಿಷಯ ಹೇಳಿದ ತಕ್ಷಣ ನೋಡ್ಕೊಂಬತ್ತೀವಿ ಅಂತ ಹಂಗೆ ವಾಪಸ್ ಹೊರಟೇ ಹೋದ್ರು. ಹೌದಾ? ಮದ್ವೆ ಆಗಿದ್ರು ಇನ್ನೊಂದು ಹುಡುಗಿನ ಲವ್ ಮಾಡ್ತಿದ್ನ ಚಂದ್ರು? ಅಯ್ಯೋ ರಾಮ, ಅಲ್ಲ ಅವನ ಹೆಂಡತಿ ಕವಿತೆಗೆ ಏನು ಗೊತ್ತಿರ್ಲಿಲ್ವಾ? ಎಲ್ಲ ಗೊತ್ತಿತ್ತು. ಅದೇ ಏನ್ ಮಾಡಕ್ಕಾಗುತ್ತೆ? ಆ ಚಂದ್ರು ಅವಳನ್ನ ಬಿಟ್ಟಿರಕ್ ಆಗಲ್ಲ ಅಂತ ಹೇಳಿ ಅವಳಿಂದೇ ಸುತ್ತರಿತಿದ್ದ. ಕವಿತಾನು ಅಲ್ಲೇನೆ ದಿವ್ಯನ ಹತ್ರ ಜಗಳ ಮಾಡ್ಕೊಂಡು ಅವಳ ಕೆನ್ನಿಗೆ ಹೊಡೆದು ಏನೇನೋ ಆಗೋಗಿತ್ತು. ತಿರ್ಗಾ ನಾನು ಅತ್ತೆನೂ ಹೋಗಿ ಹಿಂಗ್ ಮದ್ವೆ ಆಗು ಹೋಗಿ ಅಂತನ ಹೇಳ್ಕೊಟ್ಟಿದ್ವಿ ದಿವ್ಯನ್ಗೆ. ಮದ್ವೆ ಆಗಕ್ಕಂತ ಹೋಗ್ತಿದ್ರಂತೆ. ಆದ್ರೆ ಏನ್ ಮಾಡೋದು, ಆಕ್ಸಿಡೆಂಟ್ ಆಗಿ ಮದ್ವೆನೂ ಇಲ್ಲ ಎಂತದೂ ಇಲ್ಲ, ಆಸ್ಪತ್ರೆ ಸೇರೋಣ ಚಂದ್ರು. ಅಲ್ಲ ನೀವ್ ಯಾಕೆ ಹೇಳಕ್ ಹೋದ್ರಿ? ಆ ದಿವ್ಯನ್ಗೆ ಮದ್ವೆ ಆಗು ಚಂದ್ರನ ಅಂತನ? ಅಲ್ಲ ಒಬ್ಳು ಹೆಂಡತಿ ಇರ್ಬೇಕಾದ್ರೆ ಇನ್ನೊಂದು ಮದ್ವೆ ಆಗೋದು ತಪ್ಪಲ್ವಾ? ಯಾಕಮ್ಮ ನೀವ್ ಹಂಗೆ ಹೇಳಕ್ ಹೋದ್ರಿ? ಸುಮ್ನೆ ಇರೇ ರಮ್ಯಾ. ಅವ್ರ ಮನೆಯವ್ರಿಗೂ ನೀ ನಂದಿನಿಗೂ ಎಷ್ಟು ಅಹಂಕಾರ ಐತಿ ಹೇಳು. ನಾವೇ ಶ್ರೀಮಂತರು ಈ ಊರಿಗೆ ಅಂತ ಅವ್ರ ಅಪ್ಪಯ್ಗೂ ಅಮ್ಮಯ್ಗೂ. ಆ ಕವಿತನಿಗೂ ಅಷ್ಟೇನೆ ದುರಹಂಕಾರ ಜಾಸ್ತಿ ಆಗಿತ್ತು. ಅದಕ್ಕೇನೆ ಈ ರೀತಿನ ಅವ್ರದ್ದು ಅಹಂಕಾರನ ಮುರಿಬೇಕು ಅಂತನ ನಾವು ಏನೋ ಹೇಳಕ್ ಹೋದ್ವಿ. ಅದು ಇನ್ನೇನೋ ಆಗೋಯ್ತು. ಈಗ ಕಾಲ್ ಮುರ್ಕಣೇವ್ ನಾವು. ಓ ಅದು ಸರಿನೇ, ಶ್ರೀಮಂತರು ಅಂತೇಳಿ ಅಹಂಕಾರ ತುಂಬ್ಕೊಂಡಿತ್ತು ಅವ್ರ ಮನೆಯವ್ರಿಗೆಲ್ಲಾರ್ಗು. ನೀನ್ ಯಾಕೆ ರಮ್ಯಾ ಇಷ್ಟೊಂದು ಹೊರಗೋಗಿದ್ಯಾ? ಹ್ಞೂ ಕಣಮ್ಮ ರಮ್ಯಾ, ಯಾಕೋ ಸಣ್ಣಗಾದಂಗಿದೀಯಾ, ಮಕ ಎಲ್ಲ ಒಂಥರ ಸುಕ್ಕಾದಂಗಾಗೈತೆ. ಏನಾಯ್ತಮ್ಮ? ಅಲ್ಲಿ ಒತ್ತತ್ತಿ ಸರಿಯಾಗಿ ಉಮ್ತಿದ್ಯಾ ಇಲ್ವೋ? ಅಯ್ಯೋ ಅಂತ ಅತ್ತೆತಾಗೆ ಉಂಬಕ್ಕೂ ಭಂಗ ಅನ್ಸುತ್ತೆ ಅಲ್ವೇ? ಹ್ಞೂ ಕಣಮ್ಮ. ಅಯ್ಯೋ ಒಂದಿಷ್ಟು ಹಾಲು ಹೆಚ್ಚಾಗಿ ತರಂಗಿಲ್ಲ, ಒಂದಿಷ್ಟು ಅಡುಗೆ ಹೆಚ್ಚಾಗಿ ಮಾಡಂಗಿಲ್ಲ, ಒಂದಿಷ್ಟು ಸಾರಿಗೆ ಉಪ್ಪು ಖಾರ ಕಮ್ಮಿ ಆಗಕ್ಕಿಲ್ಲ. ಅಯ್ಯೋ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ, ಒಳ್ಳೆ ರಾಕ್ಷಸಿ ಆಡ್ದಂಗೆ ಆಡ್ತಾಳೆ ನಮ್ಮ ಅತ್ತೆ. ನನಗೆ ಇನ್ನು ನನ್ನ ಗಂಡದೊಂದು ಚಿಂತೆ ಅದೇ, ನಮ್ಮ ಅತ್ತೆದೊಂದು ಕಡೆ ಕಾಟ. ನನ್ನ ಗಂಡನು ಸಂಬಳ ತತ್ತಾನೆ ಓಟು ಅವ್ರ ಅಮ್ಮನ ಕೈ ಕೊಡ್ತಾನೆ, ನನ್ನ ಕೈಗೆ ಕೊಡು ಅಂತಂದ್ರೆ ಅಯ್ಯಮ್ಮ ಬಿಡಲ್ಲ. ಏನ್ ಮಾಡೋದಮ್ಮ, ನನಗಂತೂ ಸಾಕಾಗೈತಿ ಆ ಮನೆಯಾಗ. ಅಯ್ಯೋ ಒಂದು ಹೋದ ಆಗಿಂದನ ಒಂದ್ ದಿವಸ ತಪ್ಪಿಲ್ಲ ಕೂಲಿ ಹೋಗೋದು. ದಿನ ಕೂಲಿ ಕರ್ಕೊಂಡು ಹೋಗ್ತಾಳೆ, ಯಾರಿಗಾದ್ರೂ ಒಬ್ರಿಗೆ ಕೇಳ್ಕೊಂಡು ಕೂಲಿ ಹೋಗಿದ್ರೆ ನಮ್ ಜೀವನ ನಡೆಯಲ್ಲ ಅಂತಾಳೆ. ಏನಾನ ಕೇಳಿರಿ, ನನ್ನ ಮಗುನ ನೀನೇ ಅಲ್ವೇ ಮದ್ವೆ ಆಗಿದ್ದು? ನಾನು ನಮ್ಮ ಅಣ್ಣನ ಮಗಳು ನಾ ಮದುವೆ ಮಾಡ್ಕೊಂತಿದ್ದೆ, ಅವಳಿಗೆ ಒಬ್ಳೇ ಮಗಳು, ಆಸ್ತಿ ಎಲ್ಲ ಸಿಗೋದು, ನಾವ್ ಆರಾಮಾಗಿರ್ತಿದ್ವಿ. ನಿನ್ನಿಂದನ ನಾವು ಕೂಲಿ ಮಾಡೋ ಪರಿಸ್ಥಿತಿ ಬಂದೈತಿ ಇವತ್ತಿಗೂ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನಾನು ಇನ್ನೇನು ಮುಂದಕ್ಕೆ ಏನು ಹೇಳಕ್ಕಾಗಲ್ಲ, ಅದಕ್ಕೆ ಹೋಗ್ತೀನಿ ಅತ್ತಗೆ. ಏನ್ ಮಾಡೋದು, ಅದಕ್ಕೆ ಹಿಂಗ್ ಸಣ್ಣಕ್ಕಾಗಿದ್ದೀನಿ. ಅಲ್ವೇ ರಮ್ಯಾ, ನೀನು ಏನಾದ್ರು ಬೇರೆ ಕೆಲ್ಸಕ್ಕೆ ಏನಾನ ಹುಡುಕೋಬೋದಲ್ಲ, ಯಾವ್ದಾನ ಪ್ರೈವೇಟ್ ಅಂಗಡಿಗಳಲ್ಲೋ ಏನಾನ ಬಿಲ್ ಹಾಕೋದಕ್ಕೋ, ಇಲ್ಲ ಏನಾನ ಕಂಪ್ಯೂಟರ್ ಸೆಂಟ್ರಲ್ಲಿ ಏನಾನ ಕೆಲ್ಸಕ್ಕೋ ಕಲ್ತಿದ್ಯಲ್ಲ, ನೀನು ಓದಿದ್ಯಲ್ಲ, ಆ ಥರದ್ದು ಏನಾನ ಕೆಲಸ ಮಾಡ್ಬೋದಲ್ಲ. ಅಯ್ಯೋ ಸುಮ್ಮನೆ ಇರು ಮಧು, ಅಲ್ಲಿ ಬಸ್ ರೂಟ್ ಸರಿ ಇಲ್ಲ, ಏನೂ ಇಲ್ಲ. ಎಲ್ಲಿ ಕೆಲ್ಸಕ್ಕೆ ಹೋಗ್ತೀಯ? ಟೌನಿಗೆ ಹೋಗಕ್ಕೂ ಆಗಲ್ಲ. ಹೋಗ್ಬೇಕು ಅಂದ್ರೆ ಏನಾನ ಗಿಡಿನೋ ತಗೋಬೇಕು. ಗಾಡಿ ತಮ್ಮಕ್ಕೆ ನಮ್ಮ ಹತ್ರ ಎಲ್ಲೈತೆ ಅಷ್ಟೊಂದು ದುಡ್ಡು. ಈಗೇನಿಲ್ಲ ಅಂದ್ರು ಹೊಸ ಗಾಡಿ ತಾಂತೀವಿ, ಸ್ಕೂಟಿ ತಾಂತೀವಿ ಅಂದ್ರೆ ಒಂದು 70-80 ಸಾವಿರನಾದ್ರೂ ಬೇಕಮ್ಮ. ಅಯ್ಯೋ ಪಾಪ ಕಣಿ, ಎಂತ ಮೋಸ ಮಾಡ್ದ ಆ ಸುನಿಲ ಮೇಷ್ಟ್ರು ಅದು ಇದು ಅಂತ ಹೇಳಿ. ಅಯ್ಯೋ ಬಾಯರ್ಸೈತೆ ಮಧು, ಹೋಗ್ ಒಂದ್ ಲೋಟ ನೀರ್ ತಾಂಬರೋಗು. ಅಯ್ಯೋ ನೀರ್ ಯಾಕೆ, ಶರ್ಬತ್ ಮಾಡ್ತೀನಿ ನೀರು, ಬಿಸಿಲು ಬೇರೆ ಜಾಸ್ತಿ ಐತಲ್ವಾ, ನಮ್ಗೂ ಬಾಯರ್ಕೆ ಆದಂಗಾಗೈತೆ. ಶರ್ಬತ್ ಮಾಡ್ತೀನಿ, 2 ನಿಂಬೆಹಣ್ಣು ಇದಾವೆ, ಹಿಂಡ್ಬಿಟ್ಟು ಶರ್ಬತ್ ಮಾಡ್ತೀನಿ, ಕುಡಿವೆ ಅಂತ ಇರು ರಮ್ಯಾ. ಕುಡಿದ್ಬಿಟ್ಟು ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ, ಬಿಸಿ ಬಿಸಿ ಊಟ ಮಾಡುವಂತೆ. ಸರಿ ಹಂಗೆ ಮಾಡು. ಅಯ್ಯೋ ರಮ್ಯಾ, ನೀನ್ ನೋಡಕ್ ಆಗ್ತಿಲ್ಲ ಕಣೆ. ಅಲ್ಲ ನಿನ್ ಗಂಡನ್ ಕರ್ಕೊಂಡು ಎಲ್ಲ ನಾನು ಟೌನಿಗೆ ಸೇರ್ಕೊಂಡ್ಬಿಡು ಯಾವ್ದಾನ ಕೆಲ್ಸಕ್ಕೆ. ನೀನು ಅಲ್ಲೇ ಇದ್ಕೊಂಡು ಅಲ್ಲೇ ನಿನ್ ಗಂಡ ನೀನು ಇಬ್ರು ಅಲ್ಲೇ ಕೆಲ್ಸಕ್ಕೆ ಹೋಗ್ಬೋದು. ಅಲ್ಲಿ ಮತ್ತೆ ಕಾಟನೂ ಇರಲ್ಲ. ಅಯ್ಯೋ ಅದಕ್ಕೆ ನಮ್ಮ ಮತ್ತೆ ಒಪ್ಬೇಕಲ್ಲ, ನನ್ನ ಗಂಡನೂ ಬರಲ್ಲ.
ನಾನು ಒಬ್ಳು ಏನು ಮಾಡಲಿ ಹೋಗಿ. ಅದೆಲ್ಲ ಆಗದೆ ಇರೋ ಕೆಲಸ ಕಣಮ್ಮ. ಅಯ್ಯೋ ನಿನ್ನ ಹಣೆ ಬರ ಹೆಂಗಾಗೋಯ್ತು ನೋಡೆ ರಮ್ಯಾ. ಏನೇನೋ ಆಸೆ ಇಟ್ಕೊಂಡಿದ್ದೆ ನೀನು. ನಾವು ಅಷ್ಟೇನೆ ಗೌರ್ಮೆಂಟ್ ಕೆಲಸದವ್ರಿಗೆ ಕೊಡಬೇಕು ಅಂತಾನ ಏನೋ ಆಸೆ ಇಟ್ಕೊಂಡಿದ್ವಿ, ಆದರೆ ಅದು ಏನೇನೋ ಆಗೋಯ್ತು. ಥು, ಎಲ್ಲ ನಮ್ಮ ಹಣೆ ಬರ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.